ಮೊದಲು ಇವ್ರು ನಿಮ್ಮನ್ನ ಹೆಂಗೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್, ಹೋಮ್ ಅಪ್ಲಯನ್ಸಸ್ ಮೇಲೆ EMI ಆಫರ್ ಇದೆ. ನೀವು ಫೋನ್, ಟಿವಿ, ಫ್ರಿಡ್ಜ್ ಅಥವಾ ಏನೇ ತಗೊಂಡ್ರು ಈಗಲೇ ದುಡ್ಡು ಕೊಡ್ಬೇಕಾಗಿಲ್ಲ. ಪ್ರತಿ ತಿಂಗಳು ಒಂದಿಷ್ಟು ಸಣ್ಣ ಅಮೌಂಟ್ ಕಟ್ಟೋದಿರುತ್ತೆ. ಸೊ ಪ್ರತಿ ತಿಂಗಳು 1 ವರ್ಷವರೆಗೆ ಕಟ್ಕೊಂಡು ಹೋದ್ರೆ ನಿಮಗೆ ಪ್ರಾಡಕ್ಟ್ ತಗೊಂಡಂಗೂ ಇರುತ್ತೆ, ಸುಲಭವಾಗಿ ನಮಗ್ ರೀಪೇನು ಮಾಡ್ಕೊಂಡು ಬರ್ತೀರಾ ಅಂತ ಈ ತರ ಹೂವಿನ ತರ 4 ಮಾತು ಮಾತಾಡಿ ನಿಮ್ಮನ್ನ ಯಾಮರಿಸ್ತಾರೆ. ಅಂಡ್ ದೆನ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಹೆಸರಲ್ಲಿ ಒಂದು ಲೋನ್ ಅಕೌಂಟ್. ನೋಡಿ, ಈ ಫಿನಾನ್ಸ್ ಕಂಪ್ನಿಯವರು EMI ಆಫರ್ ಕೊಟ್ಟು ನಿಮ್ಮನ್ನ ಆಸ್ ಎ ಕಸ್ಟಮರ್ ಆಗಿ ಅವ್ರ ಕಡೆ ಕರ್ಕೋತಾರ. ನೀವು ಅದೇನು ಫ್ರಿಡ್ಜ್, ಟಿವಿ ಅಥವಾ ಫೋನ್ ಅನ್ನೋದು EMI ತಗೊಂಡಿರ್ತೀವೋ ಅದರಿಂದ ಕಂಪ್ನಿಯವ್ರಿಗೆ ಜಾಸ್ತಿ ಲಾಭ ಏನೂ ಆಗಲ್ಲ. ಅವ್ರಿಗೇನು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಬ್ಬ ಕಸ್ಟಮರ್ ಸಿಗ್ತಾನೆ. ನಂತರ ನಿಮ್ ಪ್ರೊಫೈಲ್ ನ ಟ್ರ್ಯಾಕ್ ಮಾಡ್ತಾರೆ. ನೀವು ಅದೇನು ಫೋನ್, ಟಿವಿ ಅಥವಾ ಫ್ರಿಡ್ಜ್ EMI ತಗೊಂಡಿರ್ತೀರಾ ಅದು ಕರೆಕ್ಟ್ ಆಗಿ ಕಟ್ಕೊಂಡು ಬರ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ತಾರ. ನೀವೇನಾದ್ರೂ EMI ತಗೊಂಡಿರೋದನ್ನ ಕರೆಕ್ಟ್ ಆಗಿ ಪೇ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ ಪ್ರೊಫೈಲ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗುತ್ತೆ. ಅಂಡ್ ಅವರು ದಿನಕ್ಕೆ 100 ಸತಿ ನಿಮಗೆ ಕಾಲ್ ಮಾಡಿ, ಸರ್ ನಿಮ್ ಹೆಸರಲ್ಲಿ 1 ಲಕ್ಷ ಲೋನ್ ಆಫರ್ ಆಗಿದೆ ಬೇಕಾ, ಮೇಡಮ್ ನಿಮ್ ಹೆಸರಲ್ಲಿ 2 ಲಕ್ಷ ಲೋನ್ ಆಫರ್ ಆಗಿದೆ ಬೇಕಾ ಅಂತ ಟಾರ್ಚರ್ ಕೊಡ್ತಾರ. ಅಪ್ಪಿ ತಪ್ಪಿ ನೀವು ಇವ್ರ ಹತ್ರ ಏನಾದ್ರೂ ಪರ್ಸನಲ್ ಲೋನ್ ತಗೊಂಡ್ಬಿಟ್ರೆ ಆಗ ಅಸಲಿ ಆಟ ಶುರು.